Hi friends, welcome to the ASMN classes. So ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೆಟ್ವರ್ಕ್ ಸಲುವಾಗಿ ಲೇಟ್ ಆಗಿ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ನಾನು ಎಕ್ಸಾಮ್ 2ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ನೋಡಿ ಅವ್ರ ಸಲುವಾಗಿ ಒಂದು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ರಿ, ಸೊ ಹಾಗಾಗಿ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮ್ ಬರಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಒಂದು ಸತಿ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್. ಭಾಳ ಸ್ಟೂಡೆಂಟ್ಸು ಕೇಳ್ತಾ ಇದ್ರು ಸರ್ ಒಂದು ಪಾಸಿಂಗ್ ಪ್ಯಾಕೇಜ್ ಮಾಡಿ ಸ್ಟೂಡೆಂಟ್ಸ್ ಅಂತ. ಸೊ ಅದ್ರ ಸಲುವಾಗಿ ಮತ್ತೆ ಮಾಡ್ತಾ ಇರುವಂಥದ್ದು. ಸೊ ಲಾಸ್ಟ್ ಇಯರ್ ಆಲ್ರೆಡಿ ನಾನು ಮಾಡಿದ್ದೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಕೂಡ ಅದನ್ನು ಯೂಸ್ ತೊಗೊಂಡಿದ್ದಾರೆ. ಸೊ ಎಲ್ಲೋ ಮಿಸ್ಟೇಕ್ಸ್ ಆಗಿರೋದ್ರಿಂದ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು. ಅದನ್ನು ಈ ಒಂದು ಚಾನ್ಸ್ ನಿಮಗೆ ಪ್ಲಸ್ ಪಾಯಿಂಟ್ ಇದೆ ಸ್ಟೂಡೆಂಟ್ಸ್. ಆರಾಮಾಗಿ ಪ್ರಿಪ್ರೇಷನ್ ಮಾಡಿ ಬರೀ ಪಾಸಿಂಗ್ ಅಲ್ಲ, ಪಾಸಿಂಗ್ ಇಂತಲೂ ಹೆಚ್ಚಿಗೆ ಸ್ಕೋರ್ ಮಾಡುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ. ನಾನು ಹೇಳ್ದಾಗರೇ ನೀವು ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ನಿಮ್ಮದು ರಿಸಲ್ಟ್ ಚೆನ್ನಾಗಿ ಆಗೇ ಆಗುತ್ತೆ. ಓಕೆ, ಸೊ ಕೆಲವು ಜನ ಪಾಸ್ ಆಗಿರ್ತೀರ, ಸ್ಕೋರ್ ಮಾಡಲಿಕ್ಕೂ ಕೂಡ ನೀವು ಎಕ್ಸಾಮ್ 2 ಬರೀತಿರ್ತೀರ. ಸೊ ಅವ್ರಿಗೆ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರದ್ದು ಭಾಳ ಸ್ಟೂಡೆಂಟ್ಸ್ NC ಅಂತ ಬಂದಿರುತ್ತೆ, ಅಂದರೆ ನಾಟ್ ಕ್ಲಿಯರ್ ಅಂತ ಬಂದಿರುತ್ತೆ, ಅಂದರೆ ಆ ರಿಸಲ್ಟು ಉಳಿದಿರುತ್ತೆ. ಸೊ ಅದ್ರ ಸಲುವಾಗಿ ಫಸ್ಟ್ ನಾವೇನು ಮಾಡಬೇಕು ಸ್ಟೂಡೆಂಟ್ಸ್, ಸುಮ್ಮನೆ ಅನ್ನೆಸರಿ ನನಗೆ ಭಾಳಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೇಳಿ ನಾನು 60 ಮಾಡ್ತೀನಿ, ಈ ಸತಿ ಫೇಲ್ ಆಗಿರ್ತೀರ, ರಿಸಲ್ಟ್ ಕಡಿಮೆ ಬಂದಿರುತ್ತೆ, ಬಟ್ ನಾನು 70 ಮಾಡ್ತೀನಿ, 80 ಮಾಡ್ತೀನಿ, 60 ಮಾಡ್ತೀನಿ, ಈ ಥರ ಕನಸು ಕಾಣಲಿಕ್ಕೆ ಹೋಗ್ಬಿಡಿ. ಮೊದಲಿಗೆ ಫಸ್ಟ್ ಸ್ಟೆಪ್ಪು ಸೇಫ್ ಜೋನ್, ಅದನ್ನು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಸ್ಟೆಪ್ನ ಇಡೀ ಮೊದಲಿಗೆ. ಸೊ ಫಸ್ಟ್ ಸ್ಟೆಪ್ ಎಷ್ಟು, ನಮಗೆ 24 ಮಾರ್ಕ್ಸ್ ಬಿಡಬೇಕು. ನಾವು 30 to 35 ಮಾರ್ಕ್ಸ್ ಪ್ರಿಪ್ರೇಷನ್ ಟಾರ್ಗೆಟ್ ಮಾಡಿ. ಓಕೆ, ಸೊ +5 35 ಮಾರ್ಕ್ಸ್ ಎನಿ ಕಂಡೀಷನ್. ಕ್ವಶನ್ ಪೇಪರ್ ಎಷ್ಟೇ ಡಿಫಿಕಲ್ಟ್ ಬಂದರೂ ನಾನು ಆರಾಮಾಗಿ 35 ಮಾರ್ಕ್ಸ್ ಬರೀತಿ ಅಂತ ಎಬಿಲಿಟಿ ಹೊಂದಿರಬೇಕು ಸ್ಟೂಡೆಂಟ್ಸ್. ಓಕೆ, MCQನ ಬಿಟ್ಟು ನಾನು ಹೇಳ್ತಾ ಇರುವಂಥದ್ದು. ಓಕೆ, MCQ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ಬೋದು ಆರಾಮಾಗಿ. ಅದನ್ನು ಬಿಟ್ಟೆ ನೀವು 35 ಮಾರ್ಕ್ಸ್ನ ಟಾರ್ಗೆಟ್ ಆರಾಮಾಗಿಯೇ ಮಾಡ್ಬೋದು. ಅದು ಯಾವ್ಯಾವ್ದು ಕ್ವಶನ್, ಯಾವ್ಯಾವ ಚಾಪ್ಟರ್ಸು ಅನ್ನೋದನ್ನ ಇವತ್ತು ವಿಡಿಯೋಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇದಕ್ಕೆ ನೀವು ಟಾರ್ಗೆಟ್ ಮಾಡಿ, ಇದು ಮೊದಲಿಗೆ ಸೇಫ್ ಜೋನ್ ಆಗಿ ಇದ್ರ ಪ್ರಿಪ್ರೇಷನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಸ್ಕೋರ್ ಮಾಡಲಿಕ್ಕೆ 50, 60, 70 ಅದನ್ನು ಯೋಚನೆ ಮಾಡಿ ಸ್ಟೂಡೆಂಟ್. ಫಸ್ಟ್ ಎನಿ ಕಂಡೀಷನ್ ವಿತಿನ್ 1 ವೀಕ್, ಭಾಳ ಜಾಸ್ತಿ ಟೈಮ್ ಕೂಡ ಇಲ್ಲ ನಿಮಗೆ. ಸೊ ಒಂದು 10 ಡೇಸ್ ಟಾರ್ಗೆಟ್ ಅಂತಲೇ ಹೇಳ್ತೀನಿ. 10 ಡೇಸ್ನ ಟಾರ್ಗೆಟ್ ಇಟ್ಕೊಂಡು ಫಸ್ಟ್ 35 ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿ ಪರ್ಫೆಕ್ಟ್ ಆಗಿಯಾ. ಸೊ ಯಾವುದೇ ಕಾರಣಕ್ಕೂ ಈ ಕ್ವಶನ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ, ಆ ಥರ ಪ್ರಿಪ್ರೇಷನ್ ಮಾಡಿ. ಸೊ ಜಾಸ್ತಿ ಟೈಮ್ ಇಲ್ಲ. ಸೊ ಆಬ್ವಿಯಸ್ಲಿ ನಿಮಗೆ 1-2 ಸಬ್ಜೆಕ್ಟ್ ಉಳಿದಿರ್ಬೋದು. ಸೊ ಇವಾಗ ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮಗೆ ಟೈಮ್ ಕೂಡ ಇರುತ್ತೆ. ಸೊ ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಾನು ಇನ್ನೂ ಮಾರ್ಕ್ಸ್ ಜಾಸ್ತಿ ಮಾಡಬೇಕಂತ ಹೇಳಿ ಅಪ್ಲೈ ಕೂಡ ಮಾಡಿದ್ದಾರೆ ನೋಡಿ, ಅವ್ರಿಗೆ ಕೂಡ ಇದೊಂದು ಪ್ಲಸ್ ಪಾಯಿಂಟು. ಆರಾಮಾಗಿ ನೀವು ಜಾಸ್ತಿ ಮಾಡ್ಕೊಳ್ಬೋದು ಇವಾಗಿಂದ ಒಂದು ಪ್ರಾಪರ್ ಪ್ಲ್ಯಾನಿಂಗ್ನಿಂದ ಸ್ಟಡಿ ಮಾಡಿದ್ದೆ ಅದರ್ ಸ್ಟೂಡೆಂಟ್ಸ್. ಓಕೆ, ಸೊ ಅದ್ರ ಸಲುವಾಗಿ ಏನೇನು ಮಾಡಬೇಕು ಮೊದಲಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ಅಬ್ಸರ್ವ್ ಮಾಡಿ, ಪಾಸಿಂಗ್ ಪ್ಯಾಕೇಜ್ನ ಲಾಸ್ಟ್ ಟೈಮ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ. ಸೊ ಮೇನ್ ಟಾರ್ಗೆಟ್ ನಾವು ಮಾಡಬೇಕಾಗಿರೋದು 5 ಮಾರ್ಕ್ಸ್ ಕ್ವಶನ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಾಗಿ ಸ್ಟೂಡೆಂಟ್ಸ್. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಯಾವ ಚಾಪ್ಟರ್ ಅಂತಂದರೆ ರಿಲೇಷನ್ ಫಂಕ್ಷನ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್. ಟೋಟಲ್ ಎಷ್ಟಾದ್ರು ನೋಡಿ ಸ್ಟೂಡೆಂಟ್ಸ್, 1 2 3 4 5 ಚಾಪ್ಟರ್ಸ್ಗಳಾಗಿದೆ. ಸೊ ಬರೀಬೇಕಾಗಿರೋದು ನಾವು 4-5 ಕ್ವಶನ್ಸ್, ಒಂದು ಎಕ್ಸ್ಟ್ರಾನು ಬರೀಬೇಕು, ಅಷ್ಟನ್ನು ಪ್ರಿಪೇರ್ ಮಾಡಬೇಕು. ಯಾಕಂದರೆ ಒಂದು ಯಾವುದಾದ್ರೂ ಡಿಫಿಕಲ್ಟ್ ಬಂತು ಅಂದರೆ, ಒಂದು ಯಾವುದಾದ್ರು ನೀವೇನಾದರೂ ರಾಂಗ್ ಮಾಡಿದರೆ ಒಂದು ಹೆಲ್ಪ್ ಆಗಲಿಕ್ಕೆ. ಸೊ ಅದ್ರ ಸಲುವಾಗಿ ನಮಗೆ ಇಲ್ಲಿ 5 ಈಸಿಯೆಸ್ಟ್ ಚಾಪ್ಟರ್ಸ್ ನಾನು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನೀವು 100% ಪ್ರಿಪ್ರೇಷನ್ ಮಾಡಬೇಕು, ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಆ ಪ್ರತಿಯೊಂದು ಯಾವ್ಯಾವ ಕ್ವಶನ್ಸ್ಗಳಿದ್ದಾವೆ ಪ್ರತಿಯೊಂದು ನಾನು ಹೇಳ್ತೀನಿ. ಹಾಗೇನು ಇದ್ರದ್ದು ನಾನು ಸಾಲ್ವ್ ಮಾಡಿ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಪ್ರತಿಯೊಂದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಪ್ರಾಪರಾಗಿ ಎಂಡ್ವರೆಗೂ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ನಿಮ್ಮ ಟಾರ್ಗೆಟ್ ಆಗಬೇಕಾಗಿರೋದು ಈ 5 ಮಾರ್ಕ್ಸ್ 5 ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ 10 ಮಾರ್ಕ್ಸಿಗೆ ಬಂದರೆ ಈ 6 ಮಾರ್ಕ್ಸ್ದು ಕ್ವಶನ್ ಸ್ಟೂಡೆಂಟ್ಸ್. ಇದು ಬಹಳ ಈಸಿಯೆಸ್ಟ್ ಕ್ವಶನ್ನು, ಆದರೂ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ರಾಂಗ್ ಮಾಡ್ತೀರಾ. ಓಕೆ, ನಿಮ್ಮ ಗ್ರಾಫಲ್ಲಿ ಅಬ್ವಿಯಸ್ಲಿ ರಾಂಗ್ ಆಗಿರುತ್ತೆ ನೋಡಿ. ಯಾಕಂದರೆ ಈ ಸತಿ ನಾನು ವ್ಯಾಲ್ಯೂಯೇಷನಲ್ಲಿ ನೋಡಿದಾಗ ಭಾಳಷ್ಟು ಸ್ಟೂಡೆಂಟ್ಸು ರಾಂಗ್ ಮಾಡಿರುವಂಥ ಕ್ವಶನ್ ಯಾವುದಪ್ಪ ಅಂದರೆ LPP ಕ್ವಶನ್. ಯಾಕಂದರೆ ಲಾಸ್ಟಲ್ಲಿ ಬರುವಂಥ ಆ ಒಂದು 3rd ಲೈನ್ ಡ್ರಾ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ರಾಂಗ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಬರೀಬೇಕಾದ್ರೆ ಲಾಸ್ಟಲ್ಲಿ ಎಲ್ಲ ಕರೆಕ್ಟ್ ಬರೀತೀರಾ, ಬಟ್ ಆ ಲೈನ್ ರಾಂಗ್ ಆಗಿರೋದ್ರಿಂದ ಫಿಸಿಬಲ್ ರೀಸನ್ ರಾಂಗ್ ಆಗಿ, ಆಮೇಲೆ ಕಾರ್ನರ್ ಪಾಯಿಂಟ್ಸ್ ರಾಂಗ್ ಆಗಿ ಆನ್ಸರ್ ಎಲ್ಲ ರಾಂಗ್ ಆಗಿ ಹೋಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದು ಈಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡೋವಾಗಿಲ್ಲ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದರೆ ಆರಾಮಾಗಿ ಇಲ್ಲಿ 6 ಮಾರ್ಕ್ಸ್ ಬರುತ್ತೆ. ಅದಾದಮೇಲೆ ಡಿಟರ್ಮಿನೆಂಟ್ ಅಥವಾ ಕಂಟಿನ್ಯೂಟಿ ಇದ್ರದ್ದು 4 ಮಾರ್ಕ್ಸ್. ಎಷ್ಟು ಮಾಡಿದರೆ 30 ಪ್ಲಸ್ ಇದೊಂದು 20 ಪ್ಲಸ್ 10 ಅಂದರೆ 30 ಆಗುತ್ತೆ. ಆಗ ಅದನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ ಆರಾಮ 1-2 ಕ್ವಶನ್ ನೀವು ಸಾಲ್ವ್ ಮಾಡೇ ಮಾಡ್ತೀರಾ, 35 ಆರಾಮಾಗಿ ಆಗುತ್ತೆ. ಆಯಿತಾ? ಸೊ ಅದು ಯಾವ್ದು ಮಾಡಬೇಕು ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ಫಸ್ಟ್ ಇವಾಗ ಈ ಎಲ್ಲ ಕ್ವಶನ್ಸದು ಯಾವ್ಯಾವ ಕ್ವಶನ್, ಫಸ್ಟ್ ಒಂದು ರಿಲೇಷನ್ ಫಂಕ್ಷನ್ 5 ಮಾರ್ಕ್ಸ್ ಕ್ವಶನ್ ನಿಮಗೆ ಹೇಳಿದ್ದೆ ನಾನು. ಇದೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳಿ ಲಾಸ್ಟ್ ಟೈಮ್ ಇದನ್ನು ಡಿಸ್ಕಷನ್ ಮಾಡಿದ್ದೆ, ಅಂದರೆ ನೀವು ಆ್ಯನ್ಯುವಲ್ ಎಕ್ಸಾಮ್ ಬರೀಕ್ಕಿಂತ ಮುಂಚೆನೇ ಹೇಳಿದ್ದೆ. ಇಲ್ಲಿ ನೋಡಿ ಇದೇ ಕ್ವಶನ್ ನಿಮಗೆ 2025 ಬಂದಿತ್ತು. ಓಕೆ,
ಸೊ ಇವಾಗ ಕೂಡ ಇದರಲ್ಲೇ ಬರುತ್ತೆ ಸ್ಟೂಡೆಂಟ್ಸ್, ಇದು ಬಿಟ್ಟು ಬೇರೆ ಯಾವುದು ಬರೋದಿಲ್ಲ. ಸೊ ಇದು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಲಾಸ್ಟ್ ಟೈಮ್ 9 ಟೈಮ್ ರಿಪೀಟೆಡ್ ಆಗಿರುವಂಥ ಕ್ವಶನ್ ಇದು, 9 ಟೈಮ್ಸು ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಇದನ್ನು ನಿಮಗೆ ಇವಾಗ ಕೇಳ್ಬೋದು ಅವರು, ಪಾಸಿಬಿಲಿಟೀಸ್. ಇದನ್ನು ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿ, ಇದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಅದ್ರದ್ದು ವಿಡಿಯೋನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾನು. ಓಕೆ, ಸೊ ಬಿಟ್ಟರೆ ಇದು ಏನಾದರೂ ಬಂದಿಲ್ಲ ಅಂದರೆ ಇಲ್ಲಿ 2 ಇದಲ್ಲ, ಈ 2ರಲ್ಲಾದರೂ ಒಂದು 100% ಕನ್ಫರ್ಮು. ಇದನ್ನ ಮೊದಲಿಗೆ ಫಸ್ಟ್ ಒಂದು 5 ಕ್ವಶನ್ಸ್ಗಳಿದ್ದಾವೆ, ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ಇಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ನ ನೀವು ತೊಗೊಳ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಒಂದು ಚಾಪ್ಟರ್ ಮ್ಯಾಟ್ರಸಸ್ಸು. ಸೊ ಮ್ಯಾಟ್ರಸಸ್ಸಲ್ಲೂ ಅದ್ರ ಅಬ್ಸರ್ವ್ ಮಾಡಿ, ನಾನು ಲಾಸ್ಟ್ ಟೈಮ್ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೆ ನೋಡಿ. ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಸೊ 2ರಲ್ಲಿ ಒಂದು ಕ್ವಶನ್ ನಿಮಗೆ ಈ ಸತಿ ಕೇಳಿರುವಂಥದ್ದು, ಇದರಲ್ಲಿ ಒಂದು ಕ್ವಶನ್ ಬಂದಿತ್ತು, ಬಟ್ ಇಷ್ಟು ಸಿಂಪಲ್ ಈ ಸತಿ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಕೇಳಿದರೆ ಈ ಒಂದು ಫಸ್ಟ್ ಕ್ವಶನ್ ಇದೆಯಲ್ಲ ಇದು ಕೊಡ್ಬೋದು, ಯಾಕಂದರೆ ಇದು ಆಲ್ರೆಡಿ ಬಂದಿದೆ 2ರಲ್ಲಿ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು, ಇದು ಬರ್ಬೋದು ಅಥವಾ ಇದು ಬರ್ಬೋದು. ಓಕೆ, ಇಲ್ಲ ಅಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವೆರಡೇ ಇರೋದು, 2ರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು. ಇದು ಮ್ಯಾಟ್ರಸಸ್ಸಲ್ಲಿ ಆಗಿರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಸರ್ ಇದರದೆಲ್ಲ ಸೊಲ್ಯೂಷನ್ ಬೇಕು ಸರ್, ನಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಬೇಕಂತಂದರೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಪ್ರತಿಯೊಂದು ವೀಡಿಯೋನು ನಾನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲ ಕ್ವಶನ್ ಸಾಲ್ವ್ ಮಾಡಿರುವಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅದು ಎಲ್ಲಿದೆ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಡಿಟರ್ಮಿನೆಂಟ್ ಕ್ವಶನ್ಸ್ಗಳು, ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ಡಿಫ್ರೆನ್ಷಿಯೇಷನ್, ಈ ಕ್ವಶನ್ ಬಂದಿದ್ದು ಸ್ಟೂಡೆಂಟ್ಸ್ 4 ಮಾರ್ಕ್ಸ್, ಇದು ಅಬ್ಸರ್ವ್ ಮಾಡಿ ಆಯಿತಾ. ಸೊ ಅಗೇನ್ ಈ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಇವಾಗ ಕೂಡ ನೀವು ಇದಿಷ್ಟೇ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡಿದ್ದೆ ಆದರೆ ಆರಾಮಾಗಿ ಈ ಒಂದು 5 ಮಾರ್ಕ್ಸ್ ಟಾಸ್ಕ್ನ ಕ್ಲಿಯರ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಒನ್ನು ಡಿಫ್ರೆನ್ಷಿಯಲ್ ಇಕ್ವೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಅದು ಏರಿಯಾದ ಬರುತ್ತೆ ಅಲ್ವಾ, ಎಲಿಪ್ಸ್ ಬರುತ್ತೆ. ಸೊ ಏರಿಯಾ ಆಫ್ ದ ಸರ್ಕಲ್ ಈ ಸತಿ ಬಂದಿದೆ. ಸೊ ಏರಿಯಾ ಆಫ್ ದ ಸರ್ಕಲ್ ಬಂದಿದೆ ಅಂದರೆ ಈ ಸತಿ ನಿಮಗೆ ಕೇಳುವಂಥದ್ದು ಎಲಿಪ್ಸ್ ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಇವೆರಡು ಬಿಟ್ಟರೆ ಮತ್ತೆ ಬೇರೆ ಯಾವುದು ಬರೋ ಚಾನ್ಸಸ್ ಇಲ್ಲ, ಇರೋದೇ 2 ಇದ್ದಾವೆ. ಸೊ ಎಲಿಪ್ಸ್ ಕೇಳಿರ್ಬೋದು ಈ ಸತಿ. ಸೊ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಯಿತಾ. ಸೊ ಇದಿಷ್ಟು ಆದರೆ ನೆಕ್ಸ್ಟ್ ಒನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ನು ಎಲ್ ಪಿ ಪಿಯಲ್ಲಿ 2 ಟೈಪ್ಸ್ಗಳಿದ್ದಾವೆ. ಒಂದು 3 ಈಕ್ವೇಷನ್ ಬರುವಂಥದ್ದು. ಸೊ ಈ ಸತಿ 3 ಈಕ್ವೇಷನ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಆಲ್ರೆಡಿ ಈ ಒಂದು ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ, ಇವೇ 3 ಕ್ವಶನ್ ನಿಮಗೆ ಟಾರ್ಗೆಟ್ ಮಾಡುವಂಥದ್ದು. ಸೊ ಬಂದಿತ್ತು ಇದು ನಿಮಗೆ 2020-25 ಅಲ್ಲಿ. ಇವಾಗ 2ರಲ್ಲಿ ಯಾವುದಾದ್ರೂ ಒಂದು ಬರುವಂಥ ಚಾನ್ಸಸ್ ಇದೆ. ಓಕೆ, 2 ಕ್ವಶನ್ ಮೊದಲಿಗೆ ಪ್ರಿಪೇರ್ ಮಾಡಿ, ಹಾಗೇನು ಉಳಿದಿರೋ ಎಲ್ಲ ಕ್ವಶನ್ಸ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಡಿಟರ್ಮಿನೆಂಟಲ್ಲಿ ಇದು ಕಂಟಿನ್ಯೂಟಿಯಲ್ಲಿ ಇಷ್ಟೊಂದು ಕ್ವಶನ್ಸ್ ಇದ್ರೆ ಡಿಟರ್ಮಿನೆಂಟಲ್ಲಿ ಇರೋದು 2 ಕ್ವಶನು, ಆಮೇಲೆ ಇನ್ನೊಂದು 2 ಕ್ವಶನ್ ಇದ್ರದ್ದು ಇದ್ದಾವೆ. ಸೊ ಅದಿಷ್ಟು ಮಾಡಿದರೆ ಸಾಕು, ಆರಾಮಾಗಿ ಇಲ್ಲಿ ಕೂಡ ಹೋಗ್ಬೋದು. ಇವಾಗ ಇದರಲ್ಲಿ ಒಂದು ಕ್ವಶನ್ ಅವ್ರು ಕೇಳಿದ್ದಾರೆ, ಸೊ ಇನ್ನೊಂದು ಕ್ವಶನು ಬರುವಂಥ ಚಾನ್ಸಸ್ ಇದೆ ಇದರಲ್ಲಿನೇ. ಸೊ ಇದಿಷ್ಟು ಮಾಡಿದ್ರೆ ಸಾಕು, 30 ಮಾರ್ಕ್ಸ್ ಇದೆ. ಸೊ ಇದು ನಮಗೆ ಪ್ರೂಫ್ ಬೇಕು, ಸೊಲ್ಯೂಷನ್ಸ್ ಬೇಕಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿ ಇಟ್ಟಿದ್ದೀನಿ ಸ್ಟೂಡೆಂಟ್ಸ್, ಅದನ್ನು ನಮಗೆ ಹೇಳ್ತೀನಿ. ಓಕೆ ಸ್ಟೂಡೆಂಟ್ಸ್, ನನ್ನ ಚಾನಲಲ್ಲಿ ನೀವು ಬಂದರೆ ಈ ಥರ ನಿಮಗೆ ಮೇನ್ ಫ್ರಂಟ್ ಪೇಜ್ ಕಾಣಿಸುತ್ತೆ, ಹೋಮ್ ಪೇಜು. ಸೊ ಇದರಲ್ಲಿ ನೀವು ಫಸ್ಟ್ ಹೋಗಬೇಕಾಗಿರುವಂಥದ್ದು ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ. ಸೊ ಈ ಪ್ಲೇ ಲಿಸ್ಟಲ್ಲಿ ಕ್ಲಿಕ್ ಮಾಡಿ, ಇದರಲ್ಲೆಲ್ಲನೂ ನಾನು ಮಾಡಿರೋಂಥ ವೀಡಿಯೋಸ್ಗಳ ಪ್ಲೇ ಲಿಸ್ಟ್ ಕಾಣಿಸುತ್ತೆ. ಅದರಲ್ಲಿ ನೀವು ಫಸ್ಟ್ ಕ್ಲಿಕ್ ಮಾಡಬೇಕಾಗಿರೋದು ಎಕ್ಸಾಮ್ 2 ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಇದೆ ನೋಡಿ, 2026. ಸೊ ಇದನ್ನು ಕ್ಲಿಕ್ ಮಾಡಿ, ಇದರಲ್ಲಿ ನಾನು ಎಲ್ಲ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಫಸ್ಟ್ಗೆ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಅದಾದಮೇಲೆ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ 4 ವೀಡಿಯೋಸ್ಗಳಿದ್ದಾವೆ, ಅಂದರೆ 4 ಚಾಪ್ಟರ್ಸ್ಗಳು 4 ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 6 ಮಾರ್ಕ್ಸ್ ಸಲುವಾಗಿ LPP ಕ್ವಶನ್ ಇದೆ. ಅದಾದಮೇಲೆ ಡಿಟರ್ಮಿನೆಂಟ್ದು 4 ಮಾರ್ಕ್ಸ್. ಇಷ್ಟು ಮಾಡಿದ್ರೆ ಇಲ್ಲಿಗೆ ನಿಮ್ಮದು 30 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್. ಅದರಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಚಾಪ್ಟರ್ಸ್ಗಳದ್ದು ವೀಡಿಯೋಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ ನಾನು, ಬೇಕಿದ್ದರೆ ರೆಫರ್ ಕೂಡ ಮಾಡ್ಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ಇದರಲ್ಲಿ ಇದಿಷ್ಟು ಕಂಪ್ಲೀಟಾಗಿ ಮಾಡಿದ್ದೆ ಆದರೆ ನಿಮಗೆ ಆರಾಮಾಗಿ ಇಲ್ಲಿಗೆ ನಿಮ್ಮದು 30 ಮಾರ್ಕ್ಸ್ ಆಗುತ್ತೆ. ಇನ್ನು 2 ಮಾರ್ಕ್ಸ್ 3 ಮಾರ್ಕ್ಸದ್ದು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಒಂದು ಪ್ಲೇ ಲಿಸ್ಟಲ್ಲಿ ಕೆಳಗಡೆ ಇದೆ 3 ಮಾರ್ಕ್ಸ್, ಆಲ್ 3 ಮಾರ್ಕ್ಸ್ ಕ್ವಶನ್ಸ್ ಅಂತಲೇ ಇದೆ ನೋಡಿ. ಓಕೆ, ಸೊ ಆಲ್ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಈ ಒಂದು ಪ್ಲೇ ಲಿಸ್ಟಲ್ಲಿ ಎಲ್ಲ 3 ಮಾರ್ಕ್ಸ್ ಕ್ವಶನ್ಸ್ಗಳು, ಅದು ಈಜಿಯೆಸ್ಟ್ ಇರುವಂಥ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡಿದ್ದಿದೆ. ಸೊ ಅದರಲ್ಲೇನು ನೀವು ಹೋಗಿ ಪ್ರತಿಯೊಂದು ವೀಡಿಯೋಸ್ನ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಮೊದಲಿಗೆ ಅದನ್ನು ಕಂಪ್ಲೀಟ್ ಆದಮೇಲೆ ಅಂದರೆ 30 ಮಾರ್ಕ್ಸ್ ಆದಮೇಲೆ ಈ ಒಂದು 3 ಮಾರ್ಕ್ಸದು ಎಲ್ಲ ಚಾಪ್ಟರ್ಸ್ನ ಒಂದೊಂದಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿಗೆ 3 ಮಾರ್ಕ್ಸ್ ಅದು ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ಸ್ಕೋರ್ ಮಾಡೋರು ಇದೀರಿ ನೋಡಿ ಅವರಿಗೆ. ಅದಾದಮೇಲೆ 2 ಮಾರ್ಕ್ಸ್ ಕೂಡ ಇದೆ ನೋಡಿ, ಅದರದ್ದು ಎಲ್ಲ ಚಾಪ್ಟರ್ಸದ್ದು ಒಂದೊಂದಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಅದರ ಪ್ರಕಾರನೇ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಸ್ಕೋರ್ ಮಾಡೋರು ಇದ್ದೀರಿ, ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡೋರು ಇದ್ದಾರೆ ನೋಡಿ ಅವ್ರ ಸಲುವಾಗಿ. ಇನ್ನು ಇದು 3 ಮಾರ್ಕ್ಸ್ದಾಯಿತು, 2 ಮಾರ್ಕ್ಸ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು MCQನೂ ಡಿಸ್ಕಷನ್ ಮಾಡಿದ್ರೆ ಎಲ್ಲ ಚಾಪ್ಟರ್ಸದ್ದು ಚಾಪ್ಟರ್ ವೈಸ್ MCQನ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದು ಡಿಪಾರ್ಟ್ಮೆಂಟ್ದು ಏನು ಬಂದಿತ್ತಲ್ಲ ಆ ಒಂದು ಕ್ವಶನ್ಸ್ಗಳನ್ನ ಪ್ರತಿಯೊಂದೂ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ಚಾಪ್ಟರ್ಸದ್ದು MCQ ಡಿಪಾರ್ಟ್ಮೆಂಟಿಂದ ಬಂದಿರೋದನ್ನು ಡಿಸ್ಕಷನ್ ಮಾಡಿದ್ದಿದೆ. ಅದಾದಮೇಲೆ ಇದೊಂದು PDF ಫೈಲ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಅದನ್ನು ಕೂಡ ನಾನು ಚಾನಲಲ್ಲಿ ಹಾಕಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಇದೆ. ಸೊ ಇದರಲ್ಲಿ ಎಲ್ಲ ಕ್ವಶನ್ಸ್ ಇವಾಗಲೇ ಹೇಳಿದ್ನಲ್ಲ, ಆ ಎಲ್ಲ ಕ್ವಶನ್ಸನ್ನ ಸಾಲ್ವ್ ಮಾಡಿರೋ PDF ಫೈಲ್ ಕೂಡ ಇದೆ.
ಸೊ ಈ PDF ಫೈಲ್ ಬೇಕಿದ್ರು ಕೂಡ ನಾನು ಇನ್ನೊಂದ್ಸತಿ ನನ್ನ PDF ಟೆಲಿಗ್ರಾಮ್ ಗ್ರೂಪ್ ASPN ಕ್ಲಾಸಸ್ ಹೊಸದಾಗಿ ಮಾಡಿರೋಂಥ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ. ಅದನ್ನು ತೊಗೊಂಡು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಫೈನಲ್ ಆಗಿ ಈ ಎಲ್ಲ 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ದು ಪ್ರತಿಯೊಂದು ಸಾಲ್ವ್ ಮಾಡಿರುವಂಥ ಒಂದು PDF ಫೈಲ್ ಇದೆ. ಓಕೆ, ಇದನ್ನು ತೊಗೊಂಡು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೂ ಸಾಕಷ್ಟು ಟೈಮ್ ಇದೆ, ಪ್ಲ್ಯಾನಿಂಗ್ ಮಾಡಿ ಪ್ರಿಪೇರ್ ಮಾಡಿ. ಸೊ ನಾವು ಒಂದೇ ದಿವಸದಲ್ಲಿ 2-3 ಚಾಪ್ಟರ್ ಮಾಡ್ತೀನಿ ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಟೈಮ್ ಸ್ಲೋ ಆದರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಮಾಡ್ತಾ ಹೋಗಿ. 5 ಕ್ವಶನ್ಸು ಅಗೇನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಟಾರ್ಗೆಟು ಬಹಳ ಕ್ಲಿಯರ್ ಇದೆ ಸ್ಟೂಡೆಂಟ್ಸ್. ಫಸ್ಟ್ ನೀವು ಟಾರ್ಗೆಟ್ ಮಾಡಬೇಕಾಗಿರುವಂಥದ್ದು 5 ಮಾರ್ಕ್ಸದ್ದು 5 ಚಾಪ್ಟರ್ಸ್, ಇದಿಷ್ಟೇ ಮಾಡಿ. ಬೇರೆ ಯಾವುದೇ ಚಾಪ್ಟರ್ಸ್ಗಳನ್ನ ಮಾಡೋದು ಜरूरते ಇಲ್ಲ ನಿಮಗೆ. 5 ಮಾರ್ಕ್ಸದ್ದು ಈ 5 ಚಾಪ್ಟರ್ಸನ್ನ 100% ಕೊಡಿ. ಅದಾದಮೇಲೆ LPPದು ಪ್ರಾಪರಾಗಿ ಪ್ರಿಪೇರ್ ಮಾಡಿ. ಅದಾದಮೇಲೆ ಡಿಟರ್ಮೆಂಟ್. ಇದಲ್ಲದೆ ನಿಮ್ಗೆ ಏನಾದರೂ ಬೇರೆ ಕ್ಲಾಸಸ್ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಅದರದ್ದು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಇನ್ನು ಸ್ಕೋರಿಂಗ್ ಅವ್ರಿಗೆ ಕೂಡ ನಾನು ನಿಮಗೆ ಕೀ ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ಇದಷ್ಟು ಮಾಡಿದರೆ 30 ಮಾರ್ಕ್ಸ್ ಆಗುತ್ತೆ. ಇನ್ನು ನೀವು ಟಾರ್ಗೆಟ್ ಮಾಡಬೇಕು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ದು ಸ್ಟೂಡೆಂಟ್ಸ್. 2 ಮಾರ್ಕ್ಸ್ದು ಏನು ಮಾಡಬೇಕು, 3 ಮಾರ್ಕ್ಸ್ದು ಏನು ಮಾಡಬೇಕು, ಇದನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವೆಲ್ಲ ಕ್ವಶನ್ಸ್ಗಳನ್ನ ನೀವು ಟಾರ್ಗೆಟ್ ಮಾಡಿ ಪ್ರಿಪೇರ್ ಮಾಡಬೇಕಂತ ಹೇಳಿ ಲಾಸ್ಟ್ ಟೈಮ್ ಎಲ್ಲನೂ ಒಂದು ಪ್ರಾಪರಾಗಿ ಪ್ಲಾನಿಂಗ್ ಮಾಡಿ ಕೂಡ ಡಿಸ್ಕಷನ್ ಮಾಡಿದ್ದೆ.